Hi friends, welcome to Youth Education Channel with Ashwini. ಹೊಸ ಸ್ಟೂಡೆಂಟ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡಿಬೆಂಚರ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂತ ಕಮೆಂಟ್ ಹಾಕ್ತಿದ್ರು. ಸೊ ಅದಕ್ಕೆ ಇವಾಗ ನಾನು ಜರ್ನಲ್ ಎಂಟ್ರೀಸ್ ಮೀನ್ಸ್ ಇಶ್ಯೂಸ್ ಆ್ಯಂಡ್ ದ ರಿಡಂಪ್ಷನ್ ಆಫ್ ದ ಡಿಬೆಂಚರ್ ಆ ಒಂದು ಟಾಪಿಕ್ 12 ಮಾರ್ಕ್ಸಿಗೆ ಬರುವಂಥದ್ದು. ಹಾಗೆ ಅದ್ರದ್ದು ಸ್ವಲ್ಪ ಇಂಟ್ರಡಕ್ಷನ್ ಆಗಿರ್ಬೋದು. ಹಾಗೆ ನಾನು ನಿಮಗೊಂದು ಫಾರ್ಮೆಟ್ ಕೊಡ್ತೇನೆ, ಅದೊಂದು ಕ್ಲೀನಾಗಿ ನೀವು ಕಲ್ತ್ಕೊಂಡು ಬಾಯಟ್ ಮಾಡಿಕೊಂಡ್ರೆ ಸಾಕು 12 ಮಾರ್ಕ್ಸು ಈಸಿಯಾಗಿ ನೀವು ತೊಗೋಬೋದು ಅಂತ ಹೇಳ್ತಾ ಇನ್ನೊಂದು ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ದ ಡಿಬೆಂಚರ್ಸ್. ಓಕೆ, ಸೊ ಮೊದಲನೇದಾಗಿ ಬಂತು ಅಂದರೆ ಇಂಟ್ರಡಕ್ಷನ್. ಸೊ ಮೀನಿಂಗ್ ಆಫ್ ಡಿಬೆಂಚರ್ ಅಂತ ನಿಮಗೆ 2 ಮಾರ್ಕ್ಸಿಗಿಲ್ಲ ಅಂತಂದರೆ 1 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆ ಕೇಳಿದ್ರು ಅಂದರೆ ನೀವೇನು ಬರಿಬೇಕು ಅಂತ ಅಂದರೆ ಡಿಬೆಂಚರ್ ಆರ್ ದ ರಿಟರ್ನ್ ಇನ್ಸ್ಟ್ರೂಮೆಂಟ್ಸ್ ಅಕ್ನಾಲೇಜಿಂಗ್ ಡೆಬಿಟ್ ಅಂಡರ್ ದ ಕಾಮನ್ ಸೀಲ್ ಆಫ್ ದ ಕಂಪನಿ. ಸೊ ಅಕಸ್ಮಾತ್ ಡೆಫಿನೇಷನ್ ಕೇಳಿದ್ರು ಅಂತಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ 212 ಆಫ್ ದ ಕಂಪನೀಸ್ ಆಕ್ಟ್ ಆಫ್ 1956 ಡಿಬೆಂಚರ್ ಇನ್ಕ್ಲೂಡ್ಸ್ ಡಿಬೆಂಚರ್ ಸ್ಟಾಕ್ಸ್, ಬಾಂಡ್ಸ್ ಆ್ಯಂಡ್ ಎನಿ ಅದರ್ ಸೆಕ್ಯೂರಿಟೀಸ್ ಆಫ್ ಎ ಕಂಪನಿ ವೆದರ್ ಕಾನ್ಸ್ಟಿಟ್ಯೂಟಿಂಗ್ ಎ ಚಾರ್ಜ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ ಆರ್ ನಾಟ್. ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳಿದ್ರು ಅಂತಂದರೆ ಬರಿಬೇಕಾಗಿರುವಂಥದ್ದು. ಸೊ ಇದನ್ನು ನೀವೆಲ್ಲ ನೋಟ್ಸ್ ಮಾಡ್ಕೊಂಡು ಇದು ಇಂಪಾರ್ಟೆಂಟ್ಸ್ ಥಿಂಗ್ಸ್ ಬರೆದಿಟ್ಕೊಳ್ಳಿ. ಯಾರಿಗೆ ಔಟ್ ಆಫ್ ಅಕೌಂಟ್ಸ್ ತೊಗೋಬೇಕು ಅಂತ ಇರೋರು, ಹಾಗೆ ಈ ಒಂದು ಚಾಪ್ಟರ್ ನಾನು ಫೋಕಸ್ ಮಾಡಿ ಓದಬೇಕು ಅಂತ ಇರೋರು, ಸೊ ಈ ಒಂದು ಪಾಯಿಂಟ್ಸ್ಗಳನ್ನ ಚಿಕ್ಕ ಪಾಯಿಂಟ್ಸ್ಗಳನ್ನ ಬಿಡೋಕೆ ಹೋಗಬೇಡಿ. ಹಾಗೆ ನಿಮಗೆ ಈ ಅಪ್ಕಮಿಂಗ್ ಎಕ್ಸಾಮ್ಸ್, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲದೂ ಕೂಡ ಕ್ಲೀನಾಗಿ ಫೋಕಸ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ ಅಕಸ್ಮಾತ್ ನಿಮಗೆ ರೈಟ್ ದ ಟೈಪ್ಸ್ ಆಫ್ ದ ಡಿಬೆಂಚರ್ ಅಂತ ಹೇಳ್ಬೋದು. ಸೊ ಕೇಳಿದ್ರು ಅಂತಂದರೆ ಇವೆರಡರಲ್ಲಿ ಯಾವ್ದಾರ 2 ಬರಿಬೋದು. ಬಟ್ ಆದರೆ ನಾನು ನಿಮಗೆ ಏನು ಹೇಳ್ತೇನೆ ಅಂತಂದರೆ ಬರೀ ಅವರು ರೈಟ್ ಎನಿ 2 ಡಿಬೆಂಚರ್ಸ್ ಅಂತ ಕೇಳಿದಾಗ ನೀವು 2 ಬರೆಯೋಕ್ಕಿಂತ ನೀವು ಅಟ್ಲೀಸ್ಟ್ 3 ಇಲ್ಲಾಂದರೆ 4 ಬರೆದ್ರೆ ಒಳ್ಳೇದು. ಯಾಕಂದರೆ ಅವೆರಡರಲ್ಲಿ ಅದರ 1 ತಪ್ಪಾಗಿತ್ತು ಅಂತಂದರೆ ನೀವು ಎಕ್ಸ್ಟ್ರಾ ಬರ್ದಿರೋದಕ್ಕೆ ಸೇರಿಸಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. 2 ಬರ್ದಿದ್ರಿ ಅಂತ ಅಂದರೆ ಆ 2ರಲ್ಲಿ 1 ತಪ್ಪಾಗಿದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಅದು ಸ್ಟೇಟೆಡ್ ಡಿಬೆಂಚರ್ಸ್, barrier debentures or unregistered debentures, simple, naked or unsecured debentures, mortgage or secured debenture, redeemable debenture, convertible debenture, non-convertible debenture. ಡಿಫ್ರೆಂಟ್ ಬಿಟ್ವೀನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಇವೆರಡರ ಮಧ್ಯೆ ಡಿಫ್ರೆಂಟ್ ಬಿಟ್ವೀನ್ ನಿಮಗೆ ಕೇಳ್ಬೋದು 2 ಮಾರ್ಕ್ಸ್ಗೆ. ಓಕೆ, ಶೇರ್ಸ್ ಅಂತ ಅಂದ್ರೇನು, ಡಿಬೆಂಚರ್ಸ್ ಅಂತ ಅಂದ್ರೇನು. ಓಕೆ, ಶೇರ್ ಅಂತ ಅಂದ್ರೇನು, ಶೇರ್ ಕಾನ್ಸ್ಟಿಟ್ಯೂಟ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ. ಡಿಬೆಂಚರ್ ಅಂತ ಅಂದ್ರೇನು, ಡಿಬೆಂಚರ್ ಆರ್ ದ ಪಾರ್ಟ್ ಆಫ್ ದ ಲೋನ್ ಆಫ್ ದ ಕಂಪನಿ. ಓಕೆ, ಸೊ ದೆನ್ ನೆಕ್ಸ್ಟ್ are the owners of the company. Debenture holders are the creditors of the company. Shareholders have voting rights. Debenture holders do not have voting rights. Shares cannot be converted into debenture. Share can be converted into debentures. ಸೊ ಇದೇನಾಗುತ್ತೆ ಅಂತಂದರೆ ಸೊ ಇವೆಲ್ಲ ಏನಾಗುವಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಅಕಸ್ಮಾತ್ ದೇ ಆಸ್ಕ್ ಫಾರ್ ರೈಟ್ ದ 2 ಮಾರ್ಕ್ಸ್, ಯು ಕ್ಯಾನ್ ರೈಟ್ ಇಟ್. ಓಕೆ, ನಾನು ನಿಮಗೀಗ ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ದ ಡಿಬೆಂಚರ್ ಇಂದು 12 ಮಾರ್ಕ್ಸಿಂದು ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ನಿಮಗೆ ಹೇಳ್ಕೊಡ್ತಿರುವಂಥದ್ದು ಪ್ರಾಬ್ಲಮ್. ಓಕೆ, ಇದ್ದು ಫಾರ್ಮೆಟ್ನ ನಾನು ಹೇಳ್ಕೊಡೋದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತ ಅಂದರೆ ನಿಜವಾಗ್ಲೂ ನೀವು 12 ಮಾರ್ಕ್ಸಿಗೆ ಔಟ್ ಆಫ್ 12 ಮಾರ್ಕ್ಸ್ ತೊಗೊತೀರ, ಅಷ್ಟು ಈಸಿ ಆಗಿರುತ್ತೆ. ಸೊ ಅದನ್ನು ಫಸ್ಟು ಹೇಳ್ಕೊಟ್ಟಿರೋ ಇನ್ಸ್ಟ್ರಕ್ಷನ್ನ ಕೇಳಿ, ಇನ್ನೂ ಮತ್ತೆ ನಿಮಗೆ ಡೌಟ್ ಬಂತು ಅಂತಂದರೆ ಕಮೆಂಟ್ ಮಾಡಿ, ಮತ್ತೆ ತಿರ್ಗಾ ಇನ್ನೊಂದು ಸತಿ ಕ್ಲೀನಾಗಿ ಕೂತ್ಕೊಂಡು ಮತ್ತೆ ಇನ್ನೊಂದು ಸತಿ ಹೇಳ್ಕೊಟ್ಟಿರೋದನ್ನ ತಿರ್ಗಾ ಇನ್ನೊಂದು ಸತಿ ಕೇಳಿ, ಅವಾಗ ನಿಮಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಈಗ ನಾನು ಜಸ್ಟ್ ನಿಮಗೆ ಫಸ್ಟ್ ಹೇಳಿದಾಗ ನಿಜವಾಗ್ಲೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಆದರೆ ಸ್ವಲ್ಪ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಒಂದು 2 ಮಿನಿಟ್ಸ್ ಮತ್ತೆ ಅದನ್ನೇ ಕೇಳಿದಾಗ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಒಂದು ಏನು ಅಂತಂದರೆ ಇಶ್ಯೂ ಅಟ್ ಪಾರ್ ಆ್ಯಂಡ್ ರಿಡಮಬಲ್ ಅಟ್ ಪಾರ್. ಓಕೆ, ಮೊದಲನೇದು ಇಶ್ಯೂ ಏನಾಗುತ್ತೆ ಪಾರ್ ಆದಾಗ, ರಿಡಮಬಲ್ಲು ಕೂಡ ಪಾರ್ ಆದಾಗ. ಆಯಿತಾ, ಎರಡನೇದೇನು ಹೇಳುತ್ತೆ ಅಂತಂದರೆ ಇಶ್ಯೂ ಡಿಸ್ಕೌಂಟ್ ಆದಾಗ, ನೆಕ್ಸ್ಟ್ ರಿಡಮಬಲ್ ಅಟ್ ಪಾರ್ ಆದಾಗ. ಓಕೆ, ಮೂರನೇದೇನು ಹೇಳುತ್ತೆ ಇಶ್ಯೂ ಪ್ರೀಮಿಯಮ್ ಆದಾಗ, ರಿಡಮಬಲ್ ಅಟ್ ಪಾರ್ ಆದಾಗ. ನೆಕ್ಸ್ಟ್ ಇಶ್ಯೂ ಪಾರ್ ಆದಾಗ, ರಿಡಮಬಲ್ ಅಟ್ ಪ್ರೀಮಿಯಮ್ ಆದಾಗ. ಓಕೆ, ಸೊ ನೆಕ್ಸ್ಟ್ ಬಂತು ಇಶ್ಯೂ ಡಿಸ್ಕೌಂಟ್ ಆದಾಗ, ರಿಡಮಬಲ್ ಅಟ್ ಪ್ರೀಮಿಯಮ್ ಆದಾಗ.
ಇಶ್ಯೂ ಪ್ರೀಮಿಯಂ ಆದಾಗ, ರಿಡಮಬಲ್ ಎಟ್ ಪ್ರೀಮಿಯಂ ಆದಾಗ. ಇವಾಗ ಈ ಥರ ಹೇಳ್ಕೊಂತ ಹೋದ್ರೆ ನಿಮ್ಗೊಂಥರ ಏನೋ ಕನ್ಫ್ಯೂಷನ್ ಅಂತ ಅನಿಸ್ಬೋದು ಅಲ್ವಾ. ಸೊ ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಫಸ್ಟೇದು ಇಶ್ಯೂ ಇವಾಗ ಇದನ್ನು ಜಸ್ಟ್ ನೀವು ಬಾಯಿಟಾರ ಮಾಡಿ ಅಥವಾ ಫಾರ್ಮೆಟ್ ಹೆಂಗಾರ ತಿಳ್ಕೊಳ್ಳಿ, ಇದನ್ನು ನೀವು ಕಲಿಬೇಕು ಆಯಿತಾ. ಇದನ್ನು ನಾನು ಈಸಿಯಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಇಶ್ಯೂ ಪಾರ್ ಆಯಿತು ಅಂತ ಅಂದಾಗ, ರಿಡಮಬಲ್ ಏನಾಯಿತು, ಪಾರ್ ಆಯಿತು. ಇಲ್ಲಿ ನಾನು ಇಲ್ಲಿ ಬರೆದು ನಿಮಗೆ ಒಂದು ಚಿಕ್ಕ ಫಾರ್ಮೆಟ್ ಥರ ಇಲ್ಲಿ ನಿಮ್ಮ ಫಸ್ಟು ನಾನು ಒಳಗಡೆ ಇದು ಏನೇನಿದೆ ಅದನ್ನು ಬಿಡಿ. ಫಸ್ಟು ಈ ಥರ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊತ ಹೋಗಿ. ನಾನು ಈಸಿಯಾಗಿ ನಿಮಗೆ ಇಲ್ಲಿ ಬರೆದು ತೋರಿಸ್ತೇನೆ ಆಯಿತಾ. ಮೊದಲನೇದು, ಇಶ್ಯೂ ಪಾರ್ ಆಯಿತು ಅಂತ ಅಂದಾಗ ರಿಡಮಬಲ್ ಏನಾಯಿತು, ಪಾರೇ ಆಯಿತು. ಓಕೆ, ಇಶ್ಯೂ ಪಾರ್ ಆಯಿತು, ರಿಡಮಬಲ್ ಕೂಡ ಪಾರೇ ಆಗಿರುತ್ತೆ, ಮೊದಲನೇದು ಹೇಳುತ್ತೆ. ಸೊ ಎರಡನೇದು ಏನು ಹೇಳುತ್ತೆ, ಅಕಸ್ಮಾತ್ ಈಗ ಇಶ್ಯೂ ಏನಾಯಿತು, ಡಿಸ್ಕೌಂಟ್ ಆಯಿತು. ಇಶ್ಯೂ ಏನಾಯಿತು, ಇಲ್ಲಿ ಡಿಸ್ಕೌಂಟ್ ಆಯಿತು. ನೆಕ್ಸ್ಟ್ ಇಲ್ಲಿ ರಿಡಮಬಲ್ ಕೂಡ ಏನಾಯಿತು, ಇಲ್ಲಿ ಪಾರ್ ಆಯಿತು. ಸೊ ಇಶ್ಯೂ ಪಾರು ರಿಡಮಬಲ್ ಪಾರ್ ಆಯಿತು ಅಂತ ಅಂದಾಗ ಇದು ಒಂದನೇದು ಹೇಳುತ್ತೆ. ಎರಡನೇದು ಏನು ಹೇಳುತ್ತೆ, ಇಶ್ಯೂ ಡಿಸ್ಕೌಂಟ್ ಆಯಿತು, ರಿಡಮಬಲ್ ಪಾರ್ ಆಯಿತು. ಮೊದಲನೇದು ಇಶ್ಯೂ ಪಾರ್ ಆಯಿತು, ರಿಡಮಬಲ್ ಪಾರ್ ಆಯಿತು. ಎರಡನೇದು ಇಶ್ಯೂ ಡಿಸ್ಕೌಂಟ್ ಆಯಿತು, ರಿಡಮಬಲ್ ಪಾರ್ ಆಯಿತು. ಮೂರನೇದು ಏನು ಹೇಳುತ್ತೆ, ಇವಾಗ ಇಶ್ಯೂ ಪ್ರೀಮಿಯಂ ಆಯಿತು, ರಿಡಮಬಲ್ ಏನಾಯಿತು, ಪಾರ್ ಆಯಿತು. ಇಷ್ಟೇ, ನೀವು ಈಸಿಯಾಗಿ ನೆನ್ಪಿಟ್ಕೊಳ್ರಿ. ಒಂದು ಇಶ್ಯೂ ಒಂದ್ಸತಿ ಏನಾಗುತ್ತೆ, ಇಶ್ಯೂ ಪಾರ್ ಆಗುತ್ತೆ, ಇನ್ನೊಂದು ಸತಿ ಏನಾಗುತ್ತೆ, ರಿಡಮಬಲ್ ಪಾರ್ ಆಗುತ್ತೆ. ಈ ಎರಡನೇ ಸತಿ ಏನಾಗುತ್ತೆ, ಒಂದು ಡಿಸ್ಕೌಂಟ್ ಆದಾಗ ಮತ್ತೆ ಪಾರ್ ಆಗುತ್ತೆ. ಮೂರನೇದು ಏನಾಗುತ್ತೆ, ಮತ್ತೆ ಪ್ರೀಮಿಯಂ ಆದಾಗ ಮತ್ತೆ ಪಾರ್ ಆಗುತ್ತೆ. ಆಯಿತಾ, ಇದಿಷ್ಟು ನೆನ್ಪಿಟ್ಕೊಳ್ರಿ. ಒಂದನೇದು, ಎರಡನೇದು, ಮೂರನೇದು ಅನ್ನೋದು ಆ ಥರದ್ದು ಏನೂ ಅಲ್ಲ. ಬಟ್ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪಾರ್ ಆಗುತ್ತೆ, ಡಿಸ್ಕೌಂಟು ಒಂದು ಪಾರ್ ಆಗುತ್ತೆ, ನೆಕ್ಸ್ಟ್ ಮತ್ತೆ ಪ್ರೀಮಿಯಮು ಪಾರ್ ಆಗುತ್ತೆ. ಇದು ಒಂದನೇದಾ. ಇನ್ನೊಂದನೇದು ಏನು ಹೇಳುತ್ತೆ ಅಂತಂದರೆ, ಒಂದು ಇಶ್ಯೂ ಪ್ರೀಮಿಯಂ ಆಯಿತು ಅಂತ ಅಂದಾಗ ರಿಡಮಬಲ್ ಏನಾಗುತ್ತೆ, ಪ್ರೀಮಿಯಂ ಆಗುತ್ತೆ. ಏನಾಗುತ್ತೆ, ಪ್ರೀಮಿಯಂ ಆಗುತ್ತೆ. ನೆಕ್ಸ್ಟ್ ಮತ್ತೆ ಇಶ್ಯೂ ಪಾರ್ ಆಯಿತು ಅಂತ ಅಂದಾಗ ರಿಡಮಬಲ್ ಏನಾಯಿತು, ಪ್ರೀಮಿಯಂ ಆಯಿತು. ಮತ್ತೆ ನೆಕ್ಸ್ಟ್ ಏನಾಯಿತು, ಇವಾಗ ಇಶ್ಯೂ ಡಿಸ್ಕೌಂಟ್ ಆಯಿತು ಅಂತ ಅಂದಾಗ ರಿಡಮಬಲ್ ಪ್ರೀಮಿಯಂ ಆಗುತ್ತೆ. ಇಷ್ಟೇ. ಇನ್ನೊಂದ್ಸತಿ ಕ್ಲೀನಾಗಿ ಅರ್ಥ ಮಾಡಿಸ್ತಿದ್ದೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಮೊದಲು ಇಲ್ಲೇನಾಯಿತು, ಜಸ್ಟ್ ಒಂದೊಂದು ಡಿಫ್ರೆನ್ಸ್ ಅಷ್ಟೇ. ಇದನ್ನು ಫಸ್ಟ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಒಳಗಡೆ ಇರುವಂಥ ಜರ್ನಲ್ ಎಂಟ್ರೀಸ್ ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ. 12 ಮಾರ್ಕ್ಸ್ ಬೇಕಾ, ಬಾಯಟ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. 12 ಮಾರ್ಕ್ಸ್ ಯಾರಿಗೆ ಬೇಕು ಅಂತಿರೋ, ಇದು ತುಂಬ ಈಸಿ ಮೆಥಡು, ಕ್ಲೀನಾಗೆ ಕಲ್ತ್ಕೊಂಡು ಹೋಗಿ. ಓಕೆ, ಮೊದಲನೇದೇನು ಏನಾಗುತ್ತೆ, ಒಂದು ಪಾರ್ ಆಗುತ್ತೆ, ಇನ್ನೊಂದು ಪಾರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಒಂದು ಡಿಸ್ಕೌಂಟ್ ಆಗುತ್ತೆ, ಮತ್ತೆ ಪಾರ್ ಆಗುತ್ತೆ, ಇಲ್ಲ ಪ್ರೀಮಿಯಂ ಆಗುತ್ತೆ, ಪಾರ್ ಆಗುತ್ತೆ. ಇದು ಒಂದನೇದಾಯ್ತಾ. ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಪ್ರೀಮಿಯಂ ಆಗುತ್ತೆ, ಮತ್ತೆ ಒಂದು ಡಿಸ್ಕೌಂಟ್ ಆಗುತ್ತೆ, ಒಂದು ಪ್ರೀಮಿಯಂ ಆಗುತ್ತೆ, ನೆಕ್ಸ್ಟ್ ಮತ್ತೆ ಪಾರ್ ಆಗುತ್ತೆ, ಪ್ರೀಮಿಯಂ ಆಗುತ್ತೆ. ಇಲ್ಲಿ ಹೆಂಗೆ ಪಾರು, ಡಿಸ್ಕೌಂಟ್ ಪಾರು, ಪ್ರೀಮಿಯಂ ಪಾರ್ ಆಯಿತು, ಅದೇ ಥರ ಇಲ್ಲಿ ಏನಾಗುತ್ತೆ ಅಂದರೆ ಪ್ರೀಮಿಯಮು, ಪಾರ್ ಪ್ರೀಮಿಯಮು, ಡಿಸ್ಕೌಂಟ್ ಪ್ರೀಮಿಯಮು. ಆಯಿತಾ. ಇದು ಈ ಥರ ಮೈನ್ ಪಾಯಿಂಟ್ಸ್ ನಿಮಗೆ ಬಂತು ಅಂತಂದರೆ ಒಳಗಡೆ ಇರುವಂಥದ್ದೆಲ್ಲ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆ, ಇದನ್ನು ಒಂದು ಫೋಟೋ ದಾರ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಈ ಥರ ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ಜಸ್ಟ್ ಫುಲ್ ನಿಮಗೆ ವೆಯ್ಟ್ ಮಾಡಿ ಫುಲ್ ವೀಡಿಯೋ ಮುಗಿಯೋವರೆಗೂ. ಸೊ ನಿಮಗೆ ಲಾಸ್ಟಲ್ಲಿ ನಾನು ನಿಮಗೆ ಎರಡೂ ಕೂಡ ಇರುವಂಥ ಈ ಥರದ್ದು ಈಸಿ ಮತ್ತು ಈ ಥರ ರಫ್ ನೋಟು ಮತ್ತು ಇದು ಎರಡು ತೋರಿಸ್ತೇನೆ. ಎರಡೂ ಬೇಕಾದ್ರೆ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ, ಇಲ್ಲ ಅಂತಂದರೆ ಇದೇ ಸಾಕು ಅಂತಂದರೆ ಇದನ್ನೇ ನೀವು ನೋಟ್ ಡೌನ್ ಮಾಡಿ ಇಟ್ಕೋಬೋದು. ಓಕೆ, ಸೊ ಇವಾಗ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಒಂದು ಇಶ್ಯೂ ಪಾರ್ ಆಯಿತು, ರಿಡಮಬಲ್ ಪಾರ್ ಆಯಿತು ಅಂತ ಬಂತು ಅಂತ ಅಂದ್ಕೊಳ್ಳಿ. ಇವಾಗ ನೀವು ಯಾವ ಥರ ಜರ್ನಲ್ ಎಂಟ್ರೀಸ್ ಬರೀಬೇಕು, ಇದೇ ಥರ ಜರ್ನಲ್ ಎಂಟ್ರೀಸ್ನ ಇದೇ ಥರ ಇರುತ್ತಾ? ಹೌದು. ಬ್ಯಾಂಕ್ ಅಕೌಂಟ್ ಅಂತ ಇದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಕೊಟ್ಟಾಗ ಬ್ಯಾಂಕ್ ಅಕೌಂಟ್ ಅಂತಾನೆ ಬರೀಬೇಕಾ? ಹೌದು. ಇದೇ ಥರ ಏನಿದೆಲ್ಲ ಸೇಮ್ ಫಾರ್ಮೆಟ್ ಬರೀತೀರಾ. ಬಟ್ ಆದರೆ ಡಿಸ್ಕೌಂಟ್ ಅಂತ ಬಂದಾಗ ಕ್ಯಾಲ್ಕುಲೇಷನ್ ಬರುತ್ತೆ, ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಷನ್ ಮಾಡ್ತೀರಾ, ಡೆಬಿಟ್ ಕ್ರೆಡಿಟಲ್ಲಿ ಅಮೌಂಟ್ ಹಾಕ್ತೀರಾ ಅಷ್ಟೇ. ಇದ್ರೊಳಗಡೆ ಇರೋದು ಏನೇನಿದೆ ಅಲ್ಲ, ನರೇಷನಿಂದ ಹಿಡಿದು, ಸೊ ಇವಾಗ ಫಾರ್ಮೆಟಲ್ಲಿ ಬ್ಯಾಂಕ್ ಡೆಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಇದೇ ಏನೇನಿದೆ ಅಲ್ಲ, ಸೊ ಅವೆಲ್ಲ ಕೂಡ ಸೇಮ್ ಇರುತ್ತೆ. ಇದನ್ನೇ ಬಾಯಟ್ ಹೊಡ್ಕೊಂಡು ಹೋಗ್ರಿ, ಅಲ್ಲಿ ಏನು ಕೊಟ್ಟಿರ್ತಾರೋ ಅದು ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್ ಮಾಡೋದು, ಡೆಬಿಟ್ ಕ್ರೆಡಿಟ್ಗೆ ಹಾಕೋದು. ಇದೇ ಆ್ಯಕ್ಚುಲಿ ಆಗುವಂಥದ್ದು. ಓಕೆ, ಸೊ ಇವಾಗ ಮೊದಲನೇ ನೋಡೋಣ, ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್. ಸೊ ವಿಡಿಯೋ ಲೆಂತಿ ಆಗ್ತಿರ್ಬೋದು, ಬಟ್ 12 ಮಾರ್ಕ್ಸ್ ಬೇಕಲ್ವಾ, ಕಂಪ್ಲೀಟ್ವರೆಗೂ ನೋಡಿ. ಓಕೆ,
ಸೊ ಇವಾಗ ಈ ವಿಡಿಯೋ ಲೆಂತಿ ಆಗೋದು ಬಿಡೋದು ಮುಖ್ಯ ಅಲ್ಲ ಗೈಸ್. ಫಸ್ಟ್ ನೀವು ಹೆಂಗೆ ಅರ್ಥ ಮಾಡ್ಕೋತಿದ್ದೀರಾ, ನಿಮಗೆ ಅರ್ಥ ಆಗ್ತಿದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ತುಂಬ ಈಸಿ ಆಗಿದೆ. ಓಕೆ, ಸೊ ಇಶ್ಯೂ ಎಟ್ ಪಾರ್ ಆ್ಯಂಡ್ ರಿಡಮಬಲ್ ಎಟ್ ಪಾರ್ ಅಂತ ಇದೆ. ಸೊ ಎರಡು ಒಂದು ಇಶ್ಯೂ ಪಾರ್ ಆದಾಗ ರಿಡಮಬಲ್ ಎಟ್ ಪಾರ್ ಆದಾಗ ಏನು ಅಂತಂದರೆ, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್. ಓಕೆ, ಸೊ ಅದನ್ನ ನೀವು ನರೇಷನ್ ಏನು ಬರೀತೀರಾ, ರೆಸಿಪ್ಟ್ ಆಫ್ ಅಪ್ಲಿಕೇಶನ್ ಮನಿ. ಓಕೆ, ಇದೊಂದು ಇದೆ ಅಲ್ಲ, ಈ ಒಂದು ಜರ್ನಲ್ ಎಂಟ್ರಿ ಇದೆ ಅಲ್ಲ, ಇದು ಎಲ್ಲದಕ್ಕೂ ಸೇಮ್ ಕಣ್ರಿ. ಇವಾಗ ನೋಡ್ರಿ, ಇವಾಗ ಇಶ್ಯೂ ಎಟ್ ಪಾರ್ ರಿಡಮಬಲ್ ಎಟ್ ಪಾರ್ ಆಗಿತ್ತು ಅಂದಾಗೂ ಅದೇ ಬರೀತೀರಾ, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಲಾಟ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಅಕೌಂಟ್ ಅಂತಲೇ ಬರೀತೀರಾ. ಸೊ ನೆಕ್ಸ್ಟ್ ಮತ್ತೆ ಈ ಡಿಸ್ಕೌಂಟ್, ಒಂದು ಇಶ್ಯೂ ಡಿಸ್ಕೌಂಟ್ ಆದಾಗ ನೆಕ್ಸ್ಟ್ ರಿಡಮಬಲ್ ಪಾರ್ ಆದಾಗ ಕೂಡ ಅದೇ. ನೆಕ್ಸ್ಟು ಇಶ್ಯೂ ಪ್ರೀಮಿಯಮ್ ಆದಾಗ ಮತ್ತು ರಿಡಮಬಲ್ ಎಟ್ ಪಾರ್ ಆದಾಗೂ ಅದೇ. ಮತ್ತು ಇಶ್ಯೂ ಪ್ರೀಮಿಯಮ್ ಮತ್ತು ರಿಡಮಬಲ್ ಪ್ರೀಮಿಯಮ್ ಆದಾಗೂ ಅದೇ. ಇಶ್ಯೂ ಪಾರ್ ಮತ್ತು ರಿಡಮಬಲ್ ಪ್ರೀಮಿಯಮ್ ಆದಾಗೂ ಅದೇ. ಇಶ್ಯೂ ಡಿಸ್ಕೌಂಟ್ ರಿಡಮಬಲ್ ಪ್ರೀಮಿಯಮ್ ಆದಾಗೂ ಅದೇ. ಇದೊಂದು ಕಲ್ತ್ರಿ ಅಂತ ಅಂದರೆ ಇವೆರಡು ಜರ್ನಲ್ ಎಂಟ್ರೀಸ್ ಮೀನ್ಸ್ ಇದೊಂದು ಜರ್ನಲ್ ಎಂಟ್ರೀಸ್ ಕಲ್ತ್ರಿ ಅಂತ ಅಂದರೆ ಎಲ್ಲದಕ್ಕೂ ಕೂಡ ನೀವು ಅದನ್ನೇ ಬರಿತೀರಾ. ಓಕೆ, ಸೊ ಇವಾಗ ನೋಡಿರಿ, ಒಂದು ಇವಾಗ ಹೇಳಿದ್ನಲ್ಲ ನಾನು, ಇಶ್ಯೂ ಎಟ್ ಪಾರ್ ರಿಡಮಬಲ್ ಎಟ್ ಪಾರ್ ಅಂತ ಈ ಥರ ಒಂದೊಂದು ಪಾಯಿಂಟ್ಗೂ ನೀವು ಏನೇನು ಬರೀತೀರಿ, ಎರಡೆರಡು ಜರ್ನಲ್ ಎಂಟ್ರೀಸ್ ಬರುತ್ತೆ. ಅಂತಂದರೆ ಎಷ್ಟಾಯಿತು ಅಂದರೆ ನೀವು 12 ಜರ್ನಲ್ ಎಂಟ್ರೀಸ್ ಬರೀತೀರಾ. 6 ಮೇನ್ ಪಾಯಿಂಟ್ಸ್ ಇರುತ್ತೆ. ಆರು ಡಿಬೆಂಚರ್ಸ್ಗೆ ಏನು ಮಾಡ್ತೀರಾ ನೀವು, 12 ಏನು ಜರ್ನಲ್ ಎಂಟ್ರೀಸ್ ಬರೀತೀರಾ. ಸೊ ಅದಕ್ಕೆ ನಿಮಗೆ 12 ಮಾರ್ಕ್ಸು. ಅಕಸ್ಮಾತ್ ಅವರು ಫುಲ್ಲು ಕೇಳ್ಬೋದು, ಇಲ್ಲ ಅಂತಂದರೆ 3 ಕೊಟ್ಟು ಅದನ್ನು ಬರೆಯೋಕ್ಕೂ ಹೇಳ್ಬೋದು. ಅದು ಡಿಪೆಂಡ್ಸ್ ಅಪಾನ್ ಹೆಂಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ಸು. ಸೊ ಇವಾಗ ನಾನು ಹೇಳ್ತಿದ್ದೀನಲ್ಲ, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್, ನಾನು ಹೇಳ್ತಾನೆ ಒಂದು ಬುಕ್ ತೊಗೊಂಡು ಬರ್ಕೊತ ಹೋಗ್ರಿ. ಮತ್ತು ನರೇಷನ್ ನೋಡಿದ್ರೆ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಮನಿ. ಓಕೆ, ನೆಕ್ಸ್ಟ್ ಅದು ನಾನು ಹೇಳಿದ್ದೀನಿ ಎಲ್ಲ ಒಂದು ಪಾಯಿಂಟ್ಸ್ಗೂ ಕೂಡ ಎರಡೆರಡು ಅಂತ. ಇದು ಮೊದಲನೇದಾಯ್ತಾ. ಸೊ ನೆಕ್ಸ್ಟ್ನೇದೇನು ಅಂತಂದರೆ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಕೌಂಟ್. ಇದನ್ನು ನರೇಷನ್ ಏನು, ಅಲಾಟ್ಮೆಂಟ್ ಆಫ್ ಡಿಬೆಂಚರ್ಸ್ ಆಯಿತಾ. ಎರಡನೇದೇನು, ಒಂದು ಡಿಸ್ಕೌಂಟ್ ಆಯಿತು ಪಾರ್ ಆಯಿತು ಅಂತ ಅಂದಾಗ ಅವಾಗ ನಾನು ಅದನ್ನೇ ಹೇಳಿದ್ದೆ ನೋಡಿರಿ, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್. ಅದನ್ನೇ ಹೇಳ್ತಿದ್ದೀನಲ್ಲ, ಇದೊಂದು ಮೊದಲನೇದು ಜರ್ನಲ್ ಎಂಟ್ರಿ ಕಲ್ತ್ರಿ ಅಂತ ಅಂದರೆ ಎಲ್ಲದಕ್ಕೂ ಕೂಡ ಸೇಮು. ಇದು ಫಸ್ಟ್ನೇದಿದೆ ಅಲ್ಲ, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಆ್ಯಂಡ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್, ಈ 6 ಪಾಯಿಂಟ್ಸಿಗೂ ಕೂಡ ಮೊದಲನೇದು ಅದೇ ಬರೋದು. ಓಕೆ, ಮೊದಲನೇದು ಅದೇ ಬರೋದು. ಫಸ್ಟ್ ಅದನ್ನು ಕಲ್ತ್ಕೊಳ್ರಿ. ಯಾವುದೇ ಕೇಳಿದ್ರ, ಅಕಸ್ಮಾತ್ ಈಗ ಪಾರ್ ಕೇಳಿದ್ರು ಅಂದರೆ ಅದೇ, ಇಲ್ಲಾಂದರೆ ಡಿಸ್ಕೌಂಟ್ ಪಾರ್ ಕೇಳಿದ್ರು ಅಂತ ಅಂದರೆ ಅದಕ್ಕೂ ಕೂಡ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್. ಇದಂತೂ ಚೇಂಜ್ ಆಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಇದು ಏನಾಗುತ್ತೆ, ಇದು ಫಿಕ್ಸು. ಇದೇನಾಗುತ್ತೆ, ಈ ಜರ್ನಲ್ ಎಂಟ್ರಿ ಫಿಕ್ಸು, ಎಲ್ಲದಕ್ಕೂ ಕೂಡ ಇದೇ ಬರೋದು. ಓಕೆ, ಸೊ ದೆನ್ ನೆಕ್ಸ್ಟು ಅದೇ ಥರ ಡಿಸ್ಕೌಂಟು ಪಾರ್ ಕೇಳಿದ್ರು ಅಂದರೆ ಎರಡನೇ ಜರ್ನಲ್ ಎಂಟ್ರಿ ಏನು ಅಂದರೆ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ಸ್. ಇಲ್ಲೊಂದು ಮಧ್ಯದಲ್ಲಿ ಏನಾಗುತ್ತೆ, ಒಂದೇ ಒಂದು ಎಕ್ಸ್ಟ್ರಾ ಒಂದು ಎಂಟ್ರಿ ಆ್ಯಡ್ ಆಗುತ್ತೆ. ಅದೇನು ಅಂತಂದರೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್. ಬಿಕಾಸ್ ಯಾಕೆ ಅಂತಂದರೆ ಇದು ಡಿಸ್ಕೌಂಟ್ ಆಗಿದೆ ಅಲ್ಲ, ಸೊ ಅದಕ್ಕೆ ಡಿಸ್ಕೌಂಟ್ ಇರೋದ್ರಿಂದ ಒಂದೇ ಒಂದು ಎಂಟ್ರಿ ಆ್ಯಡ್ ಆಗುತ್ತೆ ಅಷ್ಟೇ ಟು ಡಿಬೆಂಚರ್ ಅಕೌಂಟ್. ಸೊ ನೆಕ್ಸ್ಟ್ ಅಲಾಟ್ಮೆಂಟ್ ಆಫ್ ಡಿಬೆಂಚರ್ ಅಟ್ ಎ ಡಿಸ್ಕೌಂಟ್, ಇದು ನರೇಷನ್. ಸೊ ನೆಕ್ಸ್ಟ್ ಮತ್ತೆ ಇಶ್ಯೂ ಆಫ್ ಪ್ರೀಮಿಯಮ್, ಒಂದು ಪ್ರೀಮಿಯಮು ಪಾರ್ ಆಗಿತ್ತು ಅಂತ ಅಂದಾಗ, ಸೊ ಹೇಳ್ತಿದ್ದೀನಲ್ಲ, ಮತ್ತು ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಹೇಳ್ತಿದ್ದೀನಿ. ಇದು ಫಿಕ್ಸ್ ಆಗುತ್ತೆ, ಇದು ಫಿಕ್ಸ್ ಆಗೇ ಇರುತ್ತೆ. ಸೊ ಇದನ್ನು ಕಲ್ತ್ಕೊಂಡ್ರೆ ಸಾಕು, ಎಲ್ಲದಕ್ಕೂ ಕೂಡ ಅದನ್ನೇ ಬರೀತೀರಾ ಮೊದಲನೇದು. ನೆಕ್ಸ್ಟ್ ಎರಡನೇದು ನೋಡೋದಾದರೆ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ಸ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ರಿಸರ್ವ್ ಅಕೌಂಟ್. ಯಾಕಂತಂದರೆ ಇದು ಪ್ರೀಮಿಯಮ್ ಆಗಿರೋದ್ರಿಂದ ಒಂದೇನಾಗುತ್ತೆ, ಎಂಟ್ರಿ ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ರಿ, ಈ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂತಂತಂದರೆ, ಮೊದಲನೇದಾಗಿ ಪಾರ್ ಆಗಿತ್ತು ಅಂತ ಅಂದಾಗ ಇದನ್ನು ಕಲ್ತ್ಕೊಂಡಿರ್ತೀರಲ್ವ. ಸೊ ಇದನ್ನೇ ಏನು ಮಾಡ್ತೀರಾ, ಡಿಸ್ಕೌಂಟ್ ಆಯಿತು ಅಂತ ಅಂದಾಗ ಇದನ್ನೇ ಏನು ಕಲ್ತ್ಕೊಂಡಿರ್ತೀರಲ್ಲ ಅದನ್ನೇ ಬರ್ಕೊಳ್ಳಿ. ಮಧ್ಯದಲ್ಲಿ ಮಾತ್ರ ಏನಾಗುತ್ತೆ, ಡಿಸ್ಕೌಂಟ್ ಇಶ್ಯೂ ಆಫ್ ಡಿಬೆಂಚರ್ ಅನ್ನೋದು ಮಾತ್ರ ಒಂದು ಆ್ಯಡ್ ಆಗುತ್ತೆ. ಅದೇ ಥರ ನೀವು ಮೊದಲನೇದಾಗಿ ಏನು ಕಲ್ತ್ಕೊಂಡಿರ್ತೀರಲ್ಲ, ಜರ್ನಲ್ ಎಂಟ್ರಿ ಪಾರ್ ಆಗಿತ್ತು ಅಂತ ಅಂದಾಗ ಎರಡನೇದು, ಸೊ ಅದನ್ನೇ ಏನು ಮಾಡ್ಕೊತೀರಾ, ಮತ್ತೆ ಬರ್ಕೊತೀರಾ. ಇಲ್ಲಿ ಪ್ರೀಮಿಯಮ್ ಆಗಿರುತ್ತಲ್ಲ, ಲಾಸ್ಟಲ್ಲಿ ಏನು ಮಾಡ್ತೀರಾ ಅಂತಂದರೆ ಒಂದೇ ಒಂದು ಜರ್ನಲ್ ಎಂಟ್ರೀಸ್ನ ಆ್ಯಡ್ ಮಾಡ್ತೀರಾ. ಅದು ಯಾವುದು ಅಂದರೆ ಸೆಕ್ಯೂರಿಟೀಸ್ ಆಫ್ ಪ್ರೀಮಿಯಂ ರಿಸರ್ವ್ಸ್ ಅಕೌಂಟ್ ಅಂತ ಒಂದು ಆ್ಯಡ್ ಮಾಡ್ತೀರಾ ಅಷ್ಟೇ. ಎಲ್ಲದಕ್ಕೂ ಇದರಲ್ಲೂ ಕೂಡ ಒಂದು ಆ್ಯಡ್ ಮಾಡ್ತೀರಾ, ಇದರಲ್ಲೂ ಒಂದು ಆ್ಯಡ್ ಮಾಡ್ತೀರಾ ಅಷ್ಟೇ. ಅಕಸ್ಮಾತ್ ಏನು ಪಾರು ಮತ್ತು ಪ್ರೀಮಿಯಮ್ ಆಯಿತು ಅಂತ ಅಂದ್ಕೊಳ್ಳಿ, ಅಕಸ್ಮಾತ್ ಒಂದು ಪಾರ್ ಆಯಿತು, ಒಂದು ಪ್ರೀಮಿಯಮ್ ಆಯಿತು ಅಂತ, ಅವಾಗಲೂ ಕೂಡ ಹೇಳ್ತಿದ್ದೀನಲ್ಲ, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್, ಇದಂತೂ ಫಿಕ್ಸ್ ಆಗಿರುತ್ತೆ. ಇದೇನಾಗುತ್ತೆ, ಎಲ್ಲದಕ್ಕೂ ಇದು ಫಿಕ್ಸು ಆಯಿತಾ. ಸೊ ನೆಕ್ಸ್ಟು ಇದೇನು ಮರಿಬೇಕು ಅಂತಂದರೆ ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್. ಸೊ ನೆಕ್ಸ್ಟ್ ಏನಾಗುತ್ತೆ,
ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಟು ಡಿಬೆಂಚರ್ ಅಕೌಂಟ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್. ಏನಾಗುತ್ತೆ ಅಂತ ಅಂದರೆ ಇನ್ನು ಯಾವ್ಯಾವ ಇವಾಗ ಪ್ರೀಮಿಯಂ ಆಗಿದೆ ಅಂತ ಅಂದಾಗ, ಇಲ್ಲ ಪಾರು ಇಲ್ಲ ಪ್ರೀಮಿಯಂ ಆಯಿತು ಅಂತ ಅಂದಾಗ, ಇಲ್ಲ ಡಿಸ್ಕೌಂಟ್ ಪ್ರೀಮಿಯಂ ಆಯಿತು ಅಂತ ಅಂದಾಗ ಅವೆಲ್ಲ ಏನೇನಾಗುತ್ತೆ, ನಾಲ್ಕು ಎಂಟ್ರೀಸ್ಗಳು ಬರ್ತವೆ. ಒಂದಲ್ಲ ಎರಡಲ್ಲ ನಾಲ್ಕು ಎಂಟ್ರೀಸ್ ಬರ್ತವೆ. ಅದಕ್ಕೆ ಕ್ಲೀನಾಗಿ ನೋಡ್ಕೊಳ್ರಿ. ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಟು ಡಿಬೆಂಚರ್ ಅಕೌಂಟ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ಸ್ ಆಫ್ ಡಿಬೆಂಚರ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ಅಕಸ್ಮಾತು ಡಿಸ್ಕೌಂಟ್ ರಿಡಂಪ್ಷನ್ ಏನಾಗುತ್ತೆ, ಪ್ರೀಮಿಯಂ ಆದಾಗ, ಡಿಸ್ಕೌಂಟ್ ಆದಾಗ, ಇಶ್ಯೂ ಡಿಸ್ಕೌಂಟ್ ಆದಾಗ ಮತ್ತು ರಿಡಮಬಲ್ ಪ್ರೀಮಿಯಂ ಆಯಿತು ಅಂದಾಗ ಆವಾಗ ಇದಂತೂ ಫಿಕ್ಸ್ ಅಂತ ಹೇಳಿದ್ದೀನಿ ನಾನು. ಸೊ ಇದೇನು ಹೆಂಗೆ ಬರೀತೀರ ಅಂದರೆ, ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ಸ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಟು ಡಿಬೆಂಚರ್ ಅಕೌಂಟ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್. ಸೊ ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಏನಂತಂದರೆ ನೋಡಿರಿ, ನಿಮಗೇನೊಂದು ಅಡ್ವಾಂಟೇಜ್ ಅಂತ ಅಂದರೆ, ಇಶ್ಯೂ ಆಫ್ ಒಂದು ಪಾರು ಪ್ರೀಮಿಯಂ ಆಯಿತು ಅಂತ ಅಂದಾಗ ಡಿಸ್ಕೌಂಟ್ ಪ್ರೀಮಿಯಂ ಒಂದು ನೆನ್ಪಿಟ್ಕೊಳ್ರಿ, ಪದೇ ಹೇಳ್ತಿದ್ದೀನಿ. ಪಾರು ಪ್ರೀಮಿಯಂ ಆಯಿತು, ನೋಟ್ ಆನ್ ಮಾಡ್ಕೊಳ್ರಿ. ಪಾರು ಪ್ರೀಮಿಯಂ ಆಯಿತು ಅಂದಾಗ, ಡಿಸ್ಕೌಂಟ್ ಪ್ರೀಮಿಯಂ ಆಯಿತು ಅಂತ ಅಂದಾಗ, ಎರಡನೇದು B1 ಏನಿದೆ ಜರ್ನಲ್ ಎಂಟ್ರೀಸ್ ಎರಡಕ್ಕೂ ಸೇಮ್ ಇದೆ. ಎರಡಕ್ಕೂ ಸೇಮ್ ಇದೆ ನೆನ್ಪಿಟ್ಕೊಳ್ರಿ. ಎರಡಕ್ಕೂ ಸೇಮ್ ಇದೆ. ಯಾವ್ಯಾವು ಪಾರು ಪ್ರೀಮಿಯಂ ಆಯಿತು ಅಂದಾಗ, ಡಿಸ್ಕೌಂಟ್ ಪ್ರೀಮಿಯಂ ಆಯಿತು ಅಂತ ಅಂದಾಗ, ಇದರಲ್ಲಿ ಏನು ಜರ್ನಲ್ ಎಂಟ್ರೀಸ್ ಬರೀತಿರಲ್ಲ 4, ಇದರಲ್ಲೂ ಕೂಡ ಅದೇ 4 ಜರ್ನಲ್ ಎಂಟ್ರೀಸ್ ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಪ್ರೀಮಿಯಂ ಅಂದರೆ ಇಶಲ್ಲೂ ಪ್ರೀಮಿಯಂ ಆಯಿತು ಅಂತ ಅಂದಾಗ, ರಿಡಮಬಲಲ್ಲೂ ಪ್ರೀಮಿಯಂ ಆಯಿತು ಅಂತ ಅಂದಾಗ ಏನು ಬರೀತೀರಾ ಅಂತಂದರೆ, ನೀವು ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ಸ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ to debenture account to security premium reserve account to premium on reputation of debenture account. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ, ಪ್ರೀಮಿಯಂ ಆಗಿತ್ತು ಅಂದಾಗ ಮಾತ್ರ 5 ಎಂಟ್ರೀಸ್ಗಳು ಬರುವಂಥದ್ದು. ಪ್ರೀಮಿಯಂ ಆಗಿತ್ತು ಅಂದರೆ ಮಾತ್ರ 5 ಎಂಟ್ರೀಸ್ಗಳು ಬರುವಂಥದ್ದು. ನಾನು ಮೊದಲನೇದಿಂದ ಜಸ್ಟ್ ಹಾಗೆ ತೋರಿಸ್ಕೊಳ್ತಾ ಬರ್ತೀನಿ. ಇದನ್ನು ನಿಮಗೆ ಈ ಥರ ಹೇಳ್ತಿದ್ದವ್ರಿಗೆ ನಿಮ್ಗೆ ನಿಜವಾಗ್ಲೂ ತುಂಬ ಕನ್ಫ್ಯೂಸ್ ಆಗ್ಬೋದು. ಬಟ್ ಇದನ್ನೆಲ್ಲ ಬರ್ಕೊಂಡು ನೀವು ಬಾಯಟ್ ಮಾಡ್ಕೊಳ್ಳಿ, ಮತ್ತು ನಾನು ಟ್ರಿಕ್ಸ್ ಹೇಳ್ಕೊಟ್ಟಿರೋದನ್ನೆಲ್ಲ ಫಾಲೋ ಮಾಡಿ. ನೆಕ್ಸ್ಟ್ ನಾನು ಪ್ರಾಬ್ಲಮ್ಸ್ ಜೊತೆಗೆ ಬರ್ತೀನಿ, ಮತ್ತು ನೀವು ಆ ಫಾರ್ಮೆಟ್ನ ಇಟ್ಕೊಂಡು, ಮತ್ತು ನಾನು ಪ್ರಾಬ್ಲಮ್ ಮಾಡ್ತಾ ಇರ್ಬೇಕಾದ್ರೆ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ, ತುಂಬ ಈಸಿ ಆಗುತ್ತೆ. ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದನ್ನು ಫಸ್ಟು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಹೇಳಿರುವಂಥ ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡ್ಕೊತಾ ಬಾಯಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಪ್ರಾಬ್ಲಮ್ಸ್ ಜೊತೆಗೆ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ನಂದು ಇನ್ನೂ ಒಂದು ಚಾನಲ್ ಇದೆ, ತಿಂಡಿಪೋತಿ ಯೂಟ್ಯೂಬ್ ಚಾನಲ್ ಅಂತ. ಸೊ ಫುಡ್ ಲವರ್ಸ್ ಯಾರ್ಯಾರಿದ್ರು ಆ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಷ್ಟೇ ಅಲ್ಲದೆ ನಾನು ಎಕನಾಮಿಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಹಾಗೆ 6 ಮಾರ್ಕ್ಸ್ ಇಂಪಾರ್ಟೆನ್ಸ್ ಕ್ವಶನ್ಸು, ನಿಮಗೆ ಬೋರ್ಡ್ ಎಕ್ಸಾಮಿಗೆ ಬರುವಂಥ ಇಂಪಾರ್ಟೆನ್ಸ್ ಕ್ವಶನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ. ಅದು ಎಲ್ಲ ಲಿಂಕ್ ಆಗಿರ್ಬೋದು, ನನ್ನ ಇನ್ನೊಂದು ಚಾನಲ್ ಯೂಟ್ಯೂಬ್ ಲಿಂಕ್ ಆಗಿರ್ಬೋದು, ಹಾಗೆ ಬಿಸ್ನೆಸ್ ಸ್ಟಡೀಸಿನ ಒಂದು ಇಂಪಾರ್ಟೆನ್ಸ್ ಕ್ವಶನ್ಸ್ಗಳಾಗಿರ್ಬೋದು, ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಎಲ್ಲ ವಿಡಿಯೋ ಲಿಂಕ್ಸ್ಗಳು ಕೂಡ ನಿಮಗೆ ಬೇಕು ಅಂತಂದರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಪ್ಲೇ ಲಿಸ್ಟಲ್ಲಿ ಎಲ್ಲ ರೀತಿಯ ಆಗಿರುವಂಥ ವೀಡಿಯೋಸ್ಗಳು ನಿಮಗೆ ಇರುತ್ತೆ. ಅದನ್ನೋ ಒಂದು ಚಾನಲ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಲ್ಲಿಗೆ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊತ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಕ್ಸಾಮ್ ಹತ್ರ ಬರ್ತಿದೆ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪ್ರಾಬ್ಲಮ್ ಜೊತೆಗೆ ನಾನು ಮತ್ತೆ ಬರ್ತೇನೆ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.